ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ವಿವಾದಿತ ನದಿಯ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಈ ನದಿಯ ಹೆಸರು ತೀಸ್ತಾ. ಇದು ಹಿಮಾಲಯದ ಪಹುರುನಿ ಪರ್ವತದಲ್ಲಿ ಹುಟ್ಟುತ್ತದೆ. ಇದು ಭಾರತದ ರಾಜ್ಯಗಳಾದ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದ ಮೂಲಕ ಹರಿದು ರಂಗಪೂರ್ ವಿಭಾಗದ ಮೂಲಕ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡಿ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತದೆ. ನಂತರ ಗಂಗಾ ನದಿಯನ್ನ ಕೂಡಿಕೊಂಡು ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಈ ನದಿಯ ಒಟ್ಟು ಉದ್ದ 414 ಕಿಲೋಮೀಟರ್. ಭಾರತದಲ್ಲಿ 305 ಕಿಲೋಮೀಟರ್ ಹರಿದು ಬಾಂಗ್ಲಾದೇಶದಲ್ಲಿ 109 ಕಿಲೋಮೀಟರ್ ಹರಿಯುತ್ತದೆ. ಈ ನದಿಗೆ ಭಾರತದಲ್ಲಿ ಹಲವಾರು ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಸಿಕ್ಕಿಂ ಭಾಗದಲ್ಲಿ ಮಳೆ ಕಡಿಮೆ ಆದರೆ ಬಾಂಗ್ಲಾದೇಶಕ್ಕೆ ಅತಿ ಕಡಿಮೆ ನೀರನ್ನ ಹರಿಬಿಡಲಾಗುತ್ತದೆ. ಇದರಿಂದ ಬಾಂಗ್ಲಾ ರೈತರು ವ್ಯವಸಾಯ ಮಾಡಲು ನೀರಿನ ಕೊರತೆಯನ್ನ ಅನುಭವಿಸುತ್ತಾರೆ. ಅದೇ ರೀತಿ ಹೆಚ್ಚು ಮಳೆ ಆದರೆ ಭಾರತದಿಂದ ಅತಿ ಹೆಚ್ಚು ನೀರು ಹೊರಹಾಕುವುದರಿಂದ ಬಾಂಗ್ಲಾದಲ್ಲಿ ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಹೋಗುತ್ತದೆ. ಇದರಿಂದ ಭಾರತ ಮತ್ತು ಬಾಂಗ್ಲಾ ರಾಷ್ಟ್ರಗಳ ನಡುವೆ ನದಿ ನೀರು ಹಂಚಿಕೆಯ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಈ ಒಪ್ಪಂದದ ಪ್ರಕಾರ ಭಾರತ 55% ನೀರನ್ನ, ಬಾಂಗ್ಲಾದೇಶ 45% ನೀರನ್ನ ಬಳಕೆ ಮಾಡಿಕೊಳ್ಳಲು ಹಕ್ಕನ್ನು ಹೊಂದಿದೆ.